ಏನು ನಮ್ಮ ಬೈರೇಗೌಡರು ಬೊಮ್ಮಲ ನಿರ್ದೇಶಕ ಆದ್ಮೇಲೆ ಇವತ್ತು ನೂತನವಾಗಿ ಅವರು ಪದಗ್ರಹಣ ಮಾಡ್ಕೊಂಡವ್ರೆ. ತಾಲೂಕಿನ ಜನಗಳ ಆಶಯದಂತೆ ಇವತ್ತು ಅವರು ಆಯ್ಕೆಯಾಗಿರ್ತಕ್ಕಂಥ ಸಂತೋಷತಕ್ಕಂಥ ವಿಚಾರ. ಈ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು ಮತ್ತು ರೈತಾಪಿ ವರ್ಗದವರೆಲ್ಲರೂ ಕೂಡ ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲ ಬೈರೇಗೌಡರು ಇದಕ್ಕೆ ಸೂಕ್ತವಾದ ವ್ಯಕ್ತಿ ಅವ್ರು ಆಯ್ಕೆ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಗೆಲುವಿಗೆ ಕಾರಣಕರ್ತರಾದ್ರು. ಅವರೆಲ್ಲರೂ ಕೂಡ ಶುಭ ಕೋರಬೇಕು. ಇವತ್ತು ಬಹಳ ಒಂದು ಸುದಿನ. ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಬೈರೇಗೌಡರು ಈ ಜಾಗದಲ್ಲಿ ಕೂತಿರ್ತಕ್ಕಂಥದ್ದು. ಈ ತಾಲೂಕಲ್ಲಿ ಇನ್ನು ಮುಂದೆ ಆದ್ರೂ ಕೂಡ ಹಾಲು ಉತ್ಪಾದಕ ಸಹಕಾರ ಸಂಘ ಇರ್ತಕ್ಕಂಥ ನ್ಯೂನತೆಗಳನ್ನು ಹೋಗಲಾಡಿಸಿ ರೈತರಿಗೆ ಅನುಕೂಲ ಮಾಡ್ಕೊಡೋ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಕೂಡ ಅವ್ರ ಮೇಲೆ ಭರವಸೆ ಇಟ್ಟಿದೀವಿ, ನಂಬಿಕೆ ಇಟ್ಟಿದೀವಿ. ಅವ್ರಿಗೂ ಕೂಡ ರೈತರ ಮೇಲೆ ಬಹಳ ಆಸಕ್ತಿ ಇರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ. ಅವರು ರೈತಾಪಿ ವರ್ಗದಿಂದ ಬಂದಿರ್ತಕ್ಕಂಥವ್ರು. ಮೂಲ ತಂದೆ ತಾತ ಎಲ್ಲರೂ ಕೂಡ ಕುಟುಂಬದವರು ರೈತಾಪಿ ವರ್ಗದವರು. ಆದ ಕಾರಣ ರೈತರ ಕಷ್ಟಗಳೇನು, ರೈತರ ಸಂಕಷ್ಟಗಳನ್ನು ಸಂಪೂರ್ಣ ಅರ್ಥ ಮಾಡ್ಕೊಂಡವ್ರೆ. ಸುಮಾರು ಜನ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಹಲವಾರು ರೀತಿ ಆರೋಪಗಳನ್ನ ಮಾಡಿದ್ರು ಕೂಡ ಈ ತಾಲೂಕಿನ ಜನ ನಮ್ಮನ್ನ ಕೈ ಹಿಡಿದ್ರು. ನಾವು ಯಾವ ರೀತಿಯಾದ ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕೂಡ ಸಾಲದು. ಆ ಎಲ್ಲಾ ಕ್ರೆಡಿಟ್ ಕೂಡ ಅದೆಲ್ಲ ಏನೇ ಇದ್ರೂ ಕೂಡ ಅದೆಲ್ಲರೂ ಕೂಡ ನಾವು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮತ್ತು ರೈತ ಬಂಧುವನ್ನು ತಿಳಿಸ್ಬೇಕಾಗ್ತದೆ. ಅವೆಲ್ಲರೂ ಸಹಕಾರದಿಂದ ಇವತ್ತು ಬೈರೇಗೌಡರು ಬಹಳ ಅತ್ಯುತ್ತಮದ ಮತಗಳ ಮುನ್ನಡೆ ಕೊಟ್ಟು ಇವತ್ತು ನಾವು ಈ ಜಾಗ ಕೂರಿಸಿದೀವಿ. ನಾವು ಕೇಳೋದಿಷ್ಟೇ, ಅವ್ರೇನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ಅವರೆಲ್ಲಾ ರೀತಿಯಾದ ಅನುಭವ ಐತೆ. ನುರಿತ ರಾಜಕಾರಣಿಗಳು ಕೂಡ, ಆಮೇಲೆ ರೈತರ ಬಗ್ಗೆ ಬಹಳ ಆಸಕ್ತಿ ಐತೆ. ಅವರು ಎಲ್ಲರೂ ಕೂಡ ಸರಿದೂಗಿಸ್ಕೊಂಡು ಹೋಗಿ ಅವ್ರೇನು ಹಣ ಮಾಡ್ಬೇಕಾಗ್ಲಿ ಅಥವಾ ಭೂಮಲಾಗೇನು ಹೊಡಿಬೇಕಾಗ್ಲಿ ಅಂತ ಬಂದಿಲ್ಲ. ರೈತರುಗಳ ಜೊತೆ ಬರೀಬೇಕು, ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಬಂದವ್ರೆ. ನಮ್ಗೆ ಸಂಪೂರ್ಣವಾದ ನಂಬಿಕೆ ಐತೆ. ಈ ತಾಲೂಕನ್ನ ಮಾದರಿ ತಾಲೂಕನ್ನು ಮಾಡಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲಾ ಸಂಘಗಳನ್ನು ಕೂಡ ಅಭಿವೃದ್ಧಿ ಮಟ್ಟಕ್ಕೆ ತಗೊಂಡೋಗೋದ್ರಲ್ಲಿ ಬೈರೇಗೌಡರು ಮುಂಚೂಣಿಗಿರ್ತಾರೆ. ನಮ್ಮೆಲ್ಲರಿಗೂ ಕೂಡ ಇವತ್ತು ನಾವು ಯಾರ್ಯಾರು ಸೇರೋರಿಗೆಲ್ಲ ಸಪೋರ್ಟ್ ಮಾಡಿದ್ವು NDA ಅಭ್ಯರ್ಥಿಗಳಾಗಿ ಎಲ್ರಿಗೂ ಒಳ್ಳೆ ಹೆಸರು ತರಂತ ಕೆಲಸ ಖಂಡಿತ ಮುಂದೆ ಮಾಡ್ತಾರೆ. ಮುಂದೆ ಬಹುಶಃ ಚುನಾವಣೆ ಆಗ್ಬಾರ್ದು, ಮುಂದಿನ 10 ವರ್ಷಕ್ಕೂ ಕೂಡ ಬೈರೇಗೌಡರು ಇರ್ಬೇಕು ಅನ್ನೋ ಹೆಸರನ್ನ ಗಳಿಸೋದ್ರಲ್ಲಿ ಯಾವುದೇ ಕೂಡ ಸಂಶಯ ಬೇಡ. ಅವ್ರಿಗೆ ಸಂಪೂರ್ಣವಾದ ವಿಶ್ವಾಸ ಐತೆ. ನಾನು ಮತ್ತೊಮ್ಮೆ ಹೇಳೋದಿಷ್ಟೇ, ಯಾರೋ ಕೆಲವು ಜನ ಅವ್ರ ಮೇಲೆ ಅಪಪ್ರಚಾರ ಮಾಡಿ ಅವ್ರು ಹಂಗೆ ಹಿಂಗೆ ಅಂತ ಹೇಳಿಕೊಳ್ತವ್ರೆ. ನೀವು ಅದನ್ನ ಏನು ಕೂಡ ಸಾಧನೆ ಮಾಡ್ಲಿಕ್ಕಾಗಲ್ಲ. ಆ ಚುನಾವಣಾ ಸಂದರ್ಭದಲ್ಲಿ ನಾವೇನ್ ಹೇಳಿದ್ದೋ, ಬೈರೇಗೌಡರು ಗೆದ್ದಿಗೆ ಇದ್ರೆ ಪಟಾಕಿ ರೆಡಿ ಮಾಡಿ ಅಂತ ಹೇಳಿದ್ದು, ಅದೇ ರೀತಿ ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಟವ್ರೆ. ಮತ್ತೊಮ್ಮೆ ಈ ತಾಲೂಕಲ್ಲಿ ಕೆಲ ಕಿಡಿಗಿಡಿಗಳಿಗೆ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಕ್ಕ ಹೇಳಿಕ್ ಬಯಸ್ತೀನಿ. ಬೈರೇಗೌಡರಿಗೆ ಯಾವ ರೀತಿಯಾದ ಭಗವಂತ ಕೃಪೆ ಮಾಡಿಲ್ಲ. ಸ್ವಲ್ಪ ಹಿಂದೆ ಮುಂದೆ ತಿಳಿದು ವೃತ್ತಿ ಮಾಡ್ಬೇಕಾಗ್ತದೆ. ಯಾವ ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕು ಅಂತ ಬೈರೇಗೌಡ ಆಸಕ್ತಿ ಬಂದಿರ್ತಕ್ಕಂಥವ್ರಲ್ಲ. ಜನಗಳ ಸೇವೆ ಮಾಡಬೇಕು, ರೈತರ ಸಂಕಷ್ಟಗಳಿಗೆ ಸ್ಪಂದಿಸ್ಬೇಕು ಅಂತ ಬಂದವ್ರೆ. ಸಾಧ್ಯವಾದ್ರೆ ಸಹಾಯ ಮಾಡಿ, ಇಲ್ಲ ಅನ್ನಂಗಿದ್ರೆ ದಯಮಾಡಿ ನಿಮ್ಮ ಆರೋಪಗಳಿಗೆ ತಿರುಳಿಲ್ಲ ಅಂತಕ್ಕಂಥ ಜನ ಮುಂದಿನ ಬುದ್ಧಿ ಕಲಿಸ್ತಾರೆ. ಅದಕ್ಕಾದ್ರೂ ಕೂಡ ಜನಗಳು ಕಿವಿ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಬಯಕೆ. ಇವತ್ತು ಹೊಸದಾಗಿ ಅವರು ನಾನು ಕೂಡ ಇಲ್ಲಿ ಯಾವತ್ತೂ ಈ ಕಚೇರಿಗೆ ಬಂದಿಲ್ಲ. ಬಹಳ ಅತ್ಯುತ್ತಮವಾದ ಒಂದು ಕಟ್ಟಡ ನಮ್ಮಲ್ಲಿ ಯಾವುದೋ ತಿಮ್ಮರಾಜಣ್ಣ ಸಹಕಾರದಿಂದ ಆಯ್ತು ಅಂತ ಕೇಳ್ಪಟ್ಟೆ. ಬಹಳ ನೋವಾಯ್ತು. ಅವ್ರು ಯಾವ್ದು ಕೂಡ ಯಾವತ್ತಿಗೆ ಕೂತ್ಕೊಳ್ಳೋಕೆ ಆಗ್ಲಿಲ್ವಂತೆ, ನನಗೆ ಗೊತ್ತಿರಲಿಲ್ಲ ವಿಚಾರ. ಹೊಸ ಕಟ್ಟಡದಲ್ಲಿ ಹೊಸ ನೂತನವಾಗಿ ನಮ್ಮ ಬೈರೇಗೌಡರು ಬಂದು ಕೂತವ್ರೆ. ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರಿಗೆ ಭಗವಂತ ನಾನು ಕೇಳೋದಿಷ್ಟೇ, ಅವ್ರಿಗೆ ಆಯಸ್ ಚೆನ್ನಾಗಿ ಕೊಡ್ಲಿ, ಅವ್ರ ಆರೋಗ್ಯ ಕೊಡ್ಲಿ. ಮಿಕ್ಕಿದ್ದೇನು ಬೇಡ, ಮಿಕ್ಕಿದ್ದೆಲ್ಲ ಭಗವಂತ ಕೊಟ್ಟವ್ರೆ. ಆರೋಗ್ಯ ಜೊತೆಲಿ ಈ ತಾಲೂಕಿನಲ್ಲಿರ್ತಕ್ಕಂಥ ಸಹಕಾರ ಸಂಘಗಳನ್ನ ಅಭಿವೃದ್ಧಿ ಮಟ್ಟ ತಾಣುವಂತ ಕೆಲಸ ಮಾಡ್ಲಿ ಅಂತೇಳಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ತ NDA ಕಾರ್ಯಕರ್ತರ ಪರವಾಗಿ ನಾನು ಅವ್ರಿಗೆ ಅಭಿನಂದಿಸಲಿಕ್ಕೆ ಬಯಸ್ತೇನೆ.